ನಮಸ್ಕಾರ ಗೆಳೆಯರೇ, IPL 2026ರಲ್ಲಿ ಈಗ ಹೊಸದೊಂದು ವಿವಾದ ಭಾರೀ ಸದ್ದು ಮಾಡ್ತಿದೆ. ಮುಂಬೈ ಇಂಡಿಯನ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ ಪಂದ್ಯದಲ್ಲಿ ಟಾಸ್ ಫಿಕ್ಸಿಂಗ್ ನಡೆದಿದೆಯಾ? ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಆ ಒಂದು ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಬನ್ನಿ ನೋಡೋಣ. ಭಾನುವಾರ ನಡೆದ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯ ಕಾಯಿನ್ ಟಾಸ್ ಮಾಡ್ತಾರೆ. KKR ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಟೈಲ್ಸ್ ಅಂತ ಕಾಲ್ ಮಾಡ್ತಾರೆ. ಆದರೆ ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಬ್ರಾಡ್ಕಾಸ್ಟ್ ಕ್ಯಾಮೆರಾ ಕಾಯಿನ್ ಕೆಳಗೆ ಬೀಳುವಾಗ ಸರಿಯಾಗಿ ತೋರಿಸಲೇ ಇಲ್ಲ. ಕಾಯಿನ್ ನೆಲಕ್ಕೆ ಬೀಳುತ್ತಿದ್ದಂತೆ ಕ್ಯಾಮೆರಾ ಆಂಗಲ್ ದಿಢೀರಂತ ಚೇಂಜ್ ಆಯ್ತು. ಅಷ್ಟರಲ್ಲೇ ಮ್ಯಾಚ್ ರೆಫರಿ ಜವಗಲ್ ಶ್ರೀನಾಥ್ ಅವರು ಕಾಯಿನ್ ಎತ್ತಿಕೊಂಡು ಮುಂಬೈ ವಿನ್ಸ್ ದ ಟಾಸ್ ಅಂತ ಅನೌನ್ಸ್ ಮಾಡ್ಬಿಟ್ರು. ಸಾಮಾನ್ಯವಾಗಿ IPLನಲ್ಲಿ ಟಾಸ್ ಹಾಕುವಾಗ ಕಾಯಿನ್ ಜೂಮ್ ಮಾಡಿ ತೋರಿಸೋದು ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ಆದರೆ ಈ ಮ್ಯಾಚ್ನಲ್ಲಿ ಅದು ಕಾಣಿಸಲಿಲ್ಲ. ಇದನ್ನೇ ನೋಡಿ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ. ಇದು ಬೇಕಂತಲೇ ಮಾಡಿದ ಪ್ಲಾನ್, ಕ್ಯಾಮೆರಾ ಕಟ್ ಮಾಡಿದ್ದು ಯಾಕೆ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಮುಂಬೈ ಇಂಡಿಯನ್ಸ್ ಪಂದ್ಯಗಳಲ್ಲಿ ಈ ಹಿಂದೆಯೂ ಇಂತಹ ಅನುಮಾನಗಳು ಬಂದಿದ್ದವು ಅನ್ನೋದು ಈಗ ಈ ವಿವಾದಕ್ಕೆ ಇನ್ನಷ್ಟು ತುಪ್ಪ ಸುರಿದಂತಾಗಿದೆ. BCCI ಈಗಾಗಲೇ ಟಾಸ್ ಸಮಯದಲ್ಲಿ ಕ್ಲೋಸ್ ಅಪ್ ಶಾಟ್ಸ್ ಇರಲೇಬೇಕು ಅಂತ ರೂಲ್ಸ್ ಮಾಡಿದ್ರು. ಈ ಪಂದ್ಯದಲ್ಲಿ ಅದು ಮಿಸ್ ಆಗಿದ್ದು ಯಾಕೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ. ಇನ್ನು ಪಂದ್ಯದ ವಿಚಾರಕ್ಕೆ ಬಂದ್ರೆ, ಟಾಸ್ ಗೆದ್ದ ಮುಂಬೈ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. KKR ನೀಡಿದ್ದ 221 ರನ್ಗಳ ಬೃಹತ್ ಗುರಿಯನ್ನ ಮುಂಬೈ ಇಂಡಿಯನ್ಸ್ ಇನ್ನು 6 ವಿಕೆಟ್ ಬಾಕಿ ಇರುವಂತೆಯೇ ಚೇಸ್ ಮಾಡಿ ಭರ್ಜರಿ ಜಯ ದಾಖಲಿಸಿದೆ. ಆದ್ರೆ ಈ ಗೆಲುವಿಗಿಂತ ಈಗ ಟಾಸ್ ವಿವಾದವೇ ಎಲ್ಲೆಡೆ ಚರ್ಚೆಯಾಗ್ತಿದೆ. ಸದ್ಯಕ್ಕೆ ಇದು ಬ್ರಾಡ್ಕಾಸ್ಟ್ನ ಒಂದು ಸಣ್ಣ ತಾಂತ್ರಿಕ ದೋಷ ಅಥವಾ ಗ್ಲಿಚ್ ಇರಬಹುದು ಅಂತ ಹೇಳಲಾಗ್ತಿದೆ. ಇದಕ್ಕೆ ಯಾವುದೇ ಅಧಿಕೃತ ಸಾಕ್ಷಿಗಳಿಲ್ಲ. ಆದ್ರೆ ಕ್ರಿಕೆಟ್ನಂತಹ ಪಾರದರ್ಶಕ ಆಟದಲ್ಲಿ ಇಂತಹ ಸಣ್ಣ ತಪ್ಪುಗಳು ಕೂಡ ದೊಡ್ಡ ವಿವಾದಕ್ಕೆ ಕಾರಣವಾಗೋದು ಸಹಜ. ನಿಮಗೇನನ್ಸುತ್ತೆ ಫ್ರೆಂಡ್ಸ್? ಇದು ನಿಜವಾಗಿಯೂ ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ಇದರ ಹಿಂದೆ ಏನಾದ್ರೂ ಫಿಕ್ಸಿಂಗ್ ಇದ್ಯಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆಯೇ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.